ಲೇಸೆನಿಸಿಕೊಂಡು ಬದುಕು ಒಂದು ದಿನ, ಲೇಸೆನಿಸಿಕೊಂಡು ಬದುಕು ಅರಕ್ಷಣ ಅಂತ ಕರೆದರು. ಅದು ಬದುಕು ಬಂಗಾರವಾಗಿರಬೇಕು. ಎಷ್ಟು ವರ್ಷಗಳ ಪರ್ಯಂತರ ಬದುಕಿನಿ ಅನ್ನುವುದು ಮುಖ್ಯವಲ್ಲ, ಎಷ್ಟು ವರ್ಷಗಳ ಪರ್ಯಂತರ ಬದುಕಿನಿ ಅನ್ನುವುದು ಮುಖ್ಯವಲ್ಲ, ಹೇಗೆ ಬದುಕಿದೆ ಅನ್ನುವುದು ಬಹಳಷ್ಟು ಮುಖ್ಯ ಅಂತ ಕರೀತಾರೆ. ಹೇಗೆ ಬದುಕಿದೆಪ್ಪ? ಎಲ್ಲರಿಗೆ ಬೇಕಾಗಿ ಬದುಕೋದು ಬಹಳಷ್ಟು ಕಷ್ಟ. ಆದರೆ ಗುರುರಾಜ್ ಅಂತವರು ಎಲ್ಲರಿಗೆ ಮನದೊಳಗೆ ಉಳಿತಾರಲ್ಲ, ಇದು ಬಹಳಷ್ಟು ಹಂಗೆ ಉಳಿಕೋಬೇಕು. ವರ್ಷಗಳ ಪರ್ಯಂತರ 100 ವರ್ಷ ಬದುಕಿದ್ರೂ ಬೇಡಾದ ಜೀವನ ಮಾಡಿದ್ರೆ ಎದಕ್ಕೆ ಬರ್ತೈತಿ? ಮನೆಯಾಗಿ ಬೇಸರಾಗಿ, ಹೆಂಡತಿ ಮಕ್ಕಳಿಗೆ ಬೇಸರಾಗಿ, ಊರನರಿಗೆ ಬೇಸರಾಗಿ ಎಂದ ಸಾಯ್ತ ನೀವು ಅಂತ ತಿಳ್ಕೊಂಡು ಅನ್ನುವಂಗೆ ಬದುಕೋದಕ್ಕಿಂತ ಎಷ್ಟು ವರ್ಷಗಳ ಪರ್ಯಂತರ ಬದುಕಿವೆಲ್ಲ ಆ ಬದುಕು ಬಂಗಾರದ ಬದುಕಾಗಿರ್ಬೇಕಂತ. ಹಂಗೆ ಬದುಕಿದವರು ನಮ್ಮೂರಿನ ಯುವಕ ಗುರುರಾಜ್. ಎಲ್ಲರ ಮನದೊಳಗೆ ಹುಡುಕೋದು ಭಾಳ ಕಷ್ಟ ಇರ್ತೈತ್ರಿ. ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ ಎನ್ನುವ ಹಾಗೆ ನಾವೆಲ್ಲರೂ ತಿಳ್ಕೋಬೇಕು. ಆಗ ಒಂದು ಸ್ಮರಣೆಯಾಗಿ ಉಳ್ಕೊಳ್ಳೋದು ಭಾಳ ಕಷ್ಟ ಇರ್ತೈತಿ. ಎಲ್ಲರೂ ಅಷ್ಟೇ. ಹಂಗೆ ಗುರುರಾಜನು ಕೂಡ ಅವನ ಸ್ಮರಣೆ ಎಲ್ಲರ ಮನದಲ್ಲಿ ಉಳ್ಕೊಂಡದ. ಅಂಥ ಗುರುರಾಜನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಲ್ಲಿ ಅರಳಗುಂಡಿಗೆ ಒಳಗ ಮಹಾದೇವಮ್ಮ ತಾಯಿಯವರು ಶರಣರ ಪಾದದಲ್ಲಿ ನಮಸ್ಕಾರ ಮಾಡಿ ಹೇಳುವುದರೊಳಗಾಗಿ ಶಿವನ ಪಾದವನ್ನು ಸೇರಿದಳು. ಊರೊಳಗೆಲ್ಲ ಜನ ಬಂದ್ರಂತ. ಎಲ್ಲರ ಅನ್ನಕತ್ತಿದ್ರು, ಶರಣಪ್ಪನ ಜೀವನ ಏನಾತಲ್ಲ. ಮೊನ್ನೆ 6 ತಿಂಗಳದಿಂದರ ಗುರುಲಿಂಗ ಜಂಗಮ ಲಿಂಗೈಕಾದ. ಇವತ್ತು ಮಹಾದೇವಮ್ಮ ತಾಯಿಯವರು ಲಿಂಗೈಕ್ಯರಾದರು. ಏನಪ್ಪ ಪರಮಾತ್ಮ ಎಂಥ ಅನ್ಯಾಯದ ಕೆಲಸವನ್ನು ಮಾಡಿದ, ಎಂಥ ದುಷ್ಟದ ಅಂತ ತಿಳ್ಕೊಂಡು ಪರಮಾತ್ಮನ ಬೈಯಾಕತ್ತಿದ್ರು. ಎಲ್ಲರೂ ಹಿಂಗಾತಲ್ಲ ಹಿಂಗಾತಲ್ಲ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಎಲ್ಲರೂ ಅನ್ನಕತ್ತಿದ್ರು. ಅವಾಗ ಅವ್ರು ಅಂದ್ರಂತ, ಯಾರು ಅಳಕ್ಕೆ ಹೋಗ್ಬೇಡ್ರಿ, ಪರಮಾತ್ಮನ ಇಚ್ಛೆ ಹೆಂಗೈತೆ ಹಂಗೆ ನಡೀತದಪ್ಪ. ನಾವೇನು ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಯಾರೂ ಕೂಡ ಹುಟ್ಟಿಸೋದಕ್ಕಾಗೋದಿಲ್ಲ, ಸಾಯಿಸುವುದಕ್ಕಾಗೋದಿಲ್ಲ, ಕೊಲ್ಲುವುದಕ್ಕಾಗುವುದಿಲ್ಲ, ಕಾಯುವುದಕ್ಕಾಗುವುದಿಲ್ಲ. ಕೊಲ್ಲುವನು ಅವನೇ, ಕಾಯುವನು ಅವನೇ ಅಂತ ತಿಳ್ಕೊಂಡ ಬಳಿಕ ನಾವ್ಯಾರು? ನೀವು ಯಾರು ಏನು ಚಿಂತೆ ಮಾಡಬೇಡ್ರಿ, ಮುಂದಿನ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡ್ರು. ನೋಡಿ ಹೆಂಗಿರ್ಬೇಕು ಶರಣರು. ಮುಂದಿನ ಕಾರ್ಯವನ್ನ ಮಾಡಿ ಅಂತ ತಿಳ್ಕೊಂಡನ್ನ ಕತ್ತಿದ್ರಂತ. ಅವಾಗ ಇಡೀ ಊರು ಜನ ಎಲ್ಲರೂ ಬಂದು ಆ ತಾಯಿಗೆ ಸ್ನಾನವನ್ನು ಮಾಡಿಸಿ ದಂಡಿ ಹಾಕಿ ಆರತಿ ಬೆಳಗಿ ಮುಂದಿನ ಕಾರ್ಯವನ್ನು ವಿಮಾನ್ಯಾಗ ಇಟ್ಕೊಂಡು ಕರ್ಕೊಂಡು ಹೊಂಟಿದ್ರು. ಎಲ್ಲಿ ಗುರುಲಿಂಗ ಜಂಗಮನ ಸಮಾಧಿ ಮಾಡಿತ್ತಲ್ಲ, ಆ ಸಮಾಧಿಯ ಪಕ್ಕದಲ್ಲಿ ಮಹಾದೇವಮ್ಮನವರ ಸಮಾಧಿ ಮಾಡಿದ್ರು. ಮಹಾದೇವಮ್ಮನವರ ಸಮಾಧಿ ಮಾಡಾಕತ್ತಿದ್ರು. ಎಲ್ಲರೂ ಬಂದು ಮಣ್ಣು ಹಾಕಾಕತ್ತಿದ್ರು. ಎಂಥದಾಯ್ತಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಅನ್ನಕತ್ತಿದ್ರು. ಮರಳಾರಾಧ್ಯರು ಕೂಡ ಬಂದಿದ್ರಂತ. ಅವಾಗ ಎಲ್ಲ ಸಮಾಧಿ ಮುಗಿದಿತ್ತು. ಮರಳಾರಾಧ್ಯರು ಆ ಸಮಾಧಿ ಮೇಲೆ ನಿಂದ್ರಿಸಿ ಶರಣಬಸಪ್ಪನವರು ಬಂದು ಗುರುಗಳ ಪಾದ ಪೂಜೆಯನ್ನು ಮಾಡಿ, ಗುರುಗಳ ಪಾದ ಪೂಜೆ ಮಾಡ್ಯಾರ. ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ಯಾರ. ಮಾಡಿದ ಬಳಿಕ ಕಲಿಕೇರಿಯ ಮರಳಾರಾಧ್ಯರಂತಾರ, ಶರಣ ನಿನ್ನ ಜೀವನದಲ್ಲಿ ಎಂಥ ಘಟನೆ ನಡೆಯಿತು, ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಹಿಂಗ ನಡೀತದ ಅಂತ ತಿಳ್ಕೊಂಡು. ಶರಣ ಮೇಲೆ ಹೇಳು ಅಂತ ತಿಳ್ಕೊಂಡು 2 ಕೈಗಳನ್ನು ರಟ್ಟಿ ನೀಡಿಕೊಂಡು ಮೇಲೆ ಎಬ್ಸಾಕತ್ತಿದ್ರಂತ ಮರಳಾರಾಧ್ಯರು. ಮರಳಾರಾಧ್ಯರ ಕಣ್ಣೊಳಗ, ಗುರುವಿನ ಕಣ್ಣೊಳಗ ನೀರು ಬರಕತ್ತಿತ್ತು. ಶರಣ ನಿನ್ನ ನೋಡಿದ್ರೆ ನನಗೂ ದುಃಖ ಬರಕತ್ತದು ಅಂತ ತಿಳ್ಕೊಂಡು ಅಂದ್ರಂತ. ಸಾಷ್ಟಾಂಗ ಹಾಕಿದವ್ರ ಮೇಲೆ ಎದ್ದು ನಿಂತ್ಕೊಂಡು ಹಿಂಗ ನಮಸ್ಕಾರ ಮಾಡಿ ಅಂತಾರ, ಯಪ್ಪ ಈ ಹರಳ ಗುಂಡಿಗೆ ಋಣ ಇನ್ನು ಮುಗಿಯಿತಪ್ಪ ಅಂತ ತಿಳ್ಕೊಂಡು. ಈ ಹರಳ ಗುಂಡಿಗೆ ಋಣ ಮುಗಿಯಿತಪ್ಪ ಅಂತ ತಿಳ್ಕೊಂಡ ಬಳಿಕ ಮರಳಾರಾಧ್ಯರಂತಾರ, ಯಾಕೆ ಶರಣ ಇಂಥ ಮಾತು ಯಾಕೆ ಮಾತಾಡಕತ್ತಿದಿ, ಏನಾತ ನಿನಗ? ಇಲ್ಲಪ್ಪ ಈ ಹರಳಗುಂಡಿಗೆ ಋಣ ಇನ್ನು ಮುಗೀತು ಅಂತ ತಿಳ್ಕೊಂಡ ಬಳಿಕ ಜನ ಎಲ್ಲ ಅನ್ನಕತ್ತೀರಿ, ಯಾಕೆ ಶರಣರ ಯಾಕ್ರಪ್ಪ ಹಿಂಗ್ಯಾಕೆ ಮಾತಾಡಕತ್ತೀರಿ ಅಂತ ತಿಳ್ಕೊಂಡು ಅನ್ಕೋತ ಎಲ್ಲರೂ ಮನೆಗೆ ಬಂದ್ರಂತ. ಮನೆಗೆ ಬಂದ ಬಳಿಕ ಎಲ್ಲರೂ ಇಡೀ ಊರು ಜನ ಕಲ್ತ್ರಂತ. ಇಡೀ ಊರಿನ ಜನ ಎಲ್ಲರೂ ಬಂದಾರ. ಶರಣರು ಏನೇನೋ ಮಾತಾಡಕತ್ತಾರ, ಹೆಂಗೆಂಗೋ ಮಾತಾಡಕತ್ತಾರ ಅಂತ ತಿಳ್ಕೊಂಡು ಇಷ್ಟು ಎಲ್ಲ ಜನ ಎಲ್ಲರೂ ಬಂದಂತಾರೆ, ಯಪ್ಪ ಯಾಕೆ ಹಿಂಗೆ ಮಾತಾಡಕತ್ತಿದಿ, ಏನಾತ ನಿನಗ ಅಂತ ತಿಳ್ಕೊಂಡಂದ್ರು. ಹಿಂಗ್ಯಾಕೆ ಮಾತಾಡಕತ್ತಿದ್ಯಪ್ಪ, ಹಿಂಗೆ ಮಾತಾಡಬೇಡ. ಇಲ್ಲ, ಶಿವನ ಅಪ್ಪಣೆಯಾಗಿದೆ, ನಾವು ಹರಳಗುಂಡಿಯನ್ನು ಬಿಟ್ಟು ಹೋಗ್ತೀವಿ ಅಂತ ತಿಳ್ಕೊಂಡಂತಾರೆ.
ಅವಾಗ ಅರಳಗುಂಡಿಗೆ ಒಳಗಿರುವಂಥ ಒಳಗಡೆ ಹೋಗಿ ನಂದಾದೀಪ, ಆ ನಂದಾದೀಪಕ್ಕೆ ನಮಸ್ಕಾರವನ್ನು ಮಾಡಿ ಹೊರಗಡೆ ಬರ್ತಾರ. ಇಡೀ ಜನ ಕಲ್ತಿತ್ತು, ಇಡೀ ಊರು ಮಂದಿ ಕಣ್ಣೊಳಗೆ ನೀರು ಸುರಿಸಕತ್ತಾರ. ದುಃಖಿತರಾಗ್ಯಾರ. ಹೆಣ್ಮಕ್ಳು ಎಲ್ಲರೂ ಬಂದಾರ. ಅಡ್ಡ ಬಂದು ನಿಂತ್ಕೊಂಡ್ರಂತೆ, ಯಪ್ಪ ಶರಣ ಹೋಗಬೇಡ, ಅರಳಗುಂಡಿಗೆಯನ್ನು ಬಿಟ್ಟು ಹೋಗಬೇಡ ಶರಣ, ಹೋಗಕ್ಕೆ ಹೋಗಬೇಡಪ್ಪ ಅಂತ ತಿಳ್ಕೊಂಡು. ಇಲ್ಲ, ಶಿವನ ಅಪ್ಪಣೆ ಆಗಿದೆ, ನಾವು ಹೋಗಬೇಕು ಅಂತ ತಿಳ್ಕೊಂಡು ಅಂದಾಗ ಆ ಊರಿನ ಜನ ಎಲ್ಲರೂ ಕೂಡ ದುಃಖದಿಂದ ಅಂತಾರ, ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಶರಣ, ಶರಣ ಬಸವ ನಿನ್ನ ರೂಪದೊಳಗ ಈ ಅರಳಗುಂಡಿಗೆಯ ಸಿರಿಯು ಮಾಯವಾಯಿತೇ ಶರಣ, ಈ ಅರಳಗುಂಡಿಗೆಯ ಸುಜ್ಞಾನ ಮೂರುತಿ ಮಾಯವಾಯಿತೇ ಶರಣ, ಪುರದ ಪುಣ್ಯವು ಈ ಪುರುಷ ರೂಪಿಂದ ಹೋಗುತ್ತಿದೆ ಶರಣ, ನಿನ್ನ ರೂಪದೊಳಗ ಹರಳಗುಂಡಿಯ ಗ್ರಾಮ ಸಂಪತ್ತೆಲ್ಲವೂ ಮಾಯವಾಗ್ತದ, ಹೋಗಬೇಡ ನನ್ನಪ್ಪ ಅಂತ ತಿಳ್ಕೊಂಡು ಬಂದು ಹಾಡ್ಡ ನಿಂತ್ಕೊಳಕತ್ತಿದ್ರಂತ. ದುಃಖದ ಒಳಗೆ ಬಂದು ನಿಂತ್ಕೊಂಡು ಅಂದ್ರಂತ, ಇಲ್ಲ ಪರಮಾತ್ಮನ ಅಪ್ಪಣೆ ಆದ ಬಳಿಕ ನಾವು ನಿಲ್ಲಬಾರದು, ಹೋಗ್ಬೇಕಂತ ತಿಳ್ಕೊಂಡು ಹೆಜ್ಜೆಯನ್ನು 2-3 ಹೆಜ್ಜೆಯನ್ನು ಮುಂದಿಟ್ರಂತ. ತಮ್ಮ ಮನೆಯಿಂದ 2-3 ಹೆಜ್ಜೆಗಳನ್ನು ಊರು ದಾಟಿ ಇನ್ನು ಹೋಗ್ಬೇಕಂತ ತಿಳ್ಕೊಂಡಂತಾರ. ಶರಣರ ನೆನಪಿರಲಿ, ಅವತ್ತು ಯಾರೂ ಇಲ್ಲದ ಸಮಯದೊಳಗೆ ಯಾರ್ಯಾರೋ ಹೊಲದಾಗ ಬಂದಿರುವಂಥ ದನಗಳನ್ನು ಹೊಡೆದು ಶರಣಪ್ಪನವರು ಹೊಲದಾಗ ಕಳಿಸ್ತಿದ್ರಲ್ಲ, ಆ ದನಗಳೆಲ್ಲವೂ ಕೂಡ ಓಡಿ ಬಂದುವಂತ. ದನಗಳೆಲ್ಲವೂ ಓಡಿ ಬಂದು ಹಾಟ ನಿಂತುಕೊಂಡುವಂತ. ಶರಣ ಹೋಗಬೇಡ, ತಮ್ಮ ಭಾಷೆ ಒಳಗ ದನಗಳು ಭಾಷೆ ಒಳಗ ಮಾತಾಡಕತ್ತಿದ್ವಂತ. ಹೋಗಬೇಡ ಶರಣ ಅಂತ ತಿಳ್ಕೊಂಡು ಹಾಟ ಬಂದು ನಿಂತ್ಕೊಳಕತ್ತಿದ್ವಂತ. ಆ ಮೂಕ ಪ್ರಾಣಿಗಳ ಕಣ್ಣೊಳಗ ನೀರು ಸುರಿಯಕತ್ತಿತ್ತಂತ. ಅರಳಗುಂಡಿಗೆ ಒಳಗ ಶರಣ ನೀವು ಹೋದಿ ಅಂತ ತಿಳ್ಕೊಂಡಂದ್ರ ನಮಗ ಅನ್ನ ಹಾಕವ್ರು ಯಾರಪ್ಪ? ಎಲ್ಲರೂ ನಮ್ಮನ್ನ ಹೊಡೆದು ಬಡದು ಕಳಿಸಿರುವ ಸಮಯದೊಳಗ ನಮಗ ಅನ್ನವನ್ನ ಹಾಕಿದಿ, ನಮ್ಮನ್ನ ಸಾಕಿ ಸಲಿಯುದ್ರನ್ನಪ್ಪ. ಈ ಜೀವನದೊಳಗೆ ಏನಂತ ತಿಳ್ಕೊಂಡಂದ್ರ ನಾವು ಯಾರು ಕೂಡ ದೇವರನ್ನ ನೋಡಿಲ್ಲ. ನಡೆದಾಡುವ ದೇವರು, ಮಾತನಾಡುವ ದೇವರನ್ನ ಶರಣ ನಿನ್ನ ರೂಪದಾಗ ನಾವು ಕಂಡಿವೋ ನನ್ನಪ್ಪ ಅಂತ ನಿನ್ನ ರೂಪದೊಳಗೆ ನಾವು ಕಂಡಿವೋ ಯಪ್ಪ, ಹೋಗಬೇಡ ಅಂತ ತಿಳ್ಕೊಂಡು ಮೂಕ ಪ್ರಾಣಿಗಳು ಬಂದು ಅಡ್ಡ ನಿಂತ್ಕೊಳ್ಳಕತ್ತಿದ್ವಂತ. ಶರಣರ ಕೈ ಮುಗಿದಂತಾರೆ, ದಾರಿಯನ್ನ ಬಿಡಿ, ನಾವು ಹೋಗಬೇಕು. ಮತ್ತೊಂದೆರಡು ಹೆಜ್ಜೆ ಮುಂದಕ್ಕೆ ಹೋಗಾಕತ್ತಿದ್ರಂತ. ಹೋಗೋದ್ರಾಗ ಪಕ್ಷಿಗಳೆಲ್ಲವೂ ಬಂದು ಅಡ್ಡ ಬರಾಕತ್ತಿದ್ವಂತ. ನೋಡಿ ಹೆಂಗಿರ್ಬೇಕು, ಪಕ್ಷಿಗಳೆಲ್ಲವೂ ಬಂದು ಅಡ್ಡ ಬಂದು ನಿಂದ್ರಾಕತ್ತಿದ್ವಂತ. ಆ ಮೂಕ ಪಕ್ಷಿಗಳು, ಮಾತನಾಡದೇ ಇರತಕ್ಕಂಥ ಶಕ್ತಿ ಇಲ್ಲದ ಪಕ್ಷಿಗಳು ಬಂದು ಕಣ್ಣೊಳಗೆ ನೀರು ಸುರಿಸುತ್ತಾ, ಶರಣಪ್ಪ ಹೋಗಬೇಡಪ್ಪ, ನಮಗ ಅನ್ನ ಹಾಕಿದವಪ್ಪ ನೀನು, ನಮ್ಮ ಪಾಲಿನ ದೇವರನ್ನಪ್ಪ, ಹೋಗಬೇಡ ಅಂತ ತಿಳ್ಕೊಂಡು ಹೇಳಕತ್ತಿದ್ವಂತ. ಅವಾಗ ಯಾರು ಹೇಳಿದ್ರು ಕೂಡ ಕೇಳಲಿಲ್ಲ. ಶರಣರು ಇನ್ನು ಹೊಂಟಿದ್ರು. ಶರಣರು ಊರು ಬಿಟ್ಟು ಹೊಂಟಾರ ಅಂತ ತಿಳ್ಕೊಂಡು ಅಲ್ಲಿ ಏನಂತ ತಿಳ್ಕೊಂಡ್ರೆ ಹರಳಗುಂಡಿಗೆ ಒಳಗ ದಿನನಿತ್ಯ ದಾಸೋಹವನ ಮಾಡ್ತಿದ್ರಲ್ಲ. ದಾಸೋಹವನ ಮಾಡುವಂತ ಸಮಯದೊಳಗ ಅವಾಗ ಅಲ್ಲೊಬ್ಬ ಹೆಣ್ಮಗಳು ಧೂಳಮ್ಮನವರು ಅಂತ ಹೇಳಿ ಓಡಿ ಬಂದ್ರಂತ. ಧೂಳಮ್ಮನವರು ಓಡಿ ಬಂದ್ರಂತ. ರೊಟ್ಟಿ ಮಾಡಕತ್ತಿದ್ರು, ರೊಟ್ಟಿ ಮಾಡೋದು ಬಿಟ್ಟು ಓಡಿ ಬಂದಂತಾರಂತ. ಯಪ್ಪ ನಿಂತ್ಕೋ, ನಿನ್ನ ಸುದ್ದಿ ನನಗೆ ಗೊತ್ತಿಲ್ಲಪ್ಪ, ನೀನು ಊರು ಬಿಟ್ಟು ಹೋಗೋದು ನನಗೆ ಗೊತ್ತಾಗ್ಲಿಲ್ಲ, ನಿಂತ್ಕೋ. ಯಾಕೆವಾ ಏನಾತ ಯಪ್ಪ? ಇರುವಂತ ಆಸ್ತಿಯನ್ನೆಲ್ಲನದು ಕೂಡ ಚಿರ ಆಸ್ತಿಯನ್ನೆಲ್ಲ ಗುರುಲಿಂಗ ಜಂಗಮರಿಗೆ ಆಸ್ತಿಯನ್ನ ದಾನ ಮಾಡಿ ಹೊಂಟಿದಿ ಅಂತ ತಿಳ್ಕೊಂಡು ಅನ್ನಕತ್ತಾರೆ. ಹೌದೇನಪ್ಪ? ಹೌದೇವ. ಗುರುಲಿಂಗ ಜಂಗಮರಿಗೆ ಚಿರ ಆಸ್ತಿನೆಲ್ಲ ಗುರುಲಿಂಗ ಜಂಗಮರಿಗೆ ದಾನ ಮಾಡಿ ಹೋಗ್ತಾ ಇದ್ದೀನಿ. ಅದಕ್ಕೆ ಯವ್ವ ನೀನು ಯಾಕೆ ಅಡ್ಡ ಬರಾಕತ್ತಿದಿ ಅಂತ ತಿಳ್ಕೊಂಡ್ರೆ, ಯಪ್ಪ ನೀ ಹೋದ ಬಳಿಕ ನಾವರ ಹೆಂಗಿರ್ಬೇಕಿಲ್ಲಿ, ನಮ್ಮಿಂದ ಇರೋದಕ್ಕೆ ಆಗೋದಿಲ್ಲ ಯಪ್ಪ, ನಾನು ಬರ್ತೀನಿ. ಹುಚ್ಚಿ ಯಾಕೆ ಬರ್ತಿದ್ದಿ? ಬರಕ್ಕೆ ಹೋಗ್ಬೇಡ. ಇಷ್ಟು ದಿನಗಳ ಪರ್ಯಂತರ ನೀನು ಸೇವೆ ಮಾಡಿದಿ, ಈ ದಾಸೋಹದ ಮನೆ ಒಳಗ ಸೇವೆ ಮಾಡಿದಿ, ನೀ ಸೇವೆ ಮಾಡಿದ ಪ್ರತಿಫಲ ಏನು ಬೇಕು ಕೇಳು ಅಂತ ತಿಳ್ಕೊಂಡು ಅಂದ್ರಂತ ಶರಣರು. ಏನ್ ಬೇಕು ಯಪ್ಪ? ನೀ ಕೊಡ್ತಿ ಅನ್ನೋದು ನನಗೆ ಗೊತ್ತೈತೆಪ್ಪ. ನೀ ಕೊಡುವಂತ ಅಂತ ತಿಳ್ಕೊಂಡ್ರೆ ಕೊಡುವಂತಿದ್ದರೆ ಕೊಡು, ನನಗೆ ಮಕ್ಕಳ ಭಾಗ್ಯವನ್ನ ಕೊಡು.
ಮಕ್ಕಳ ಭಾಗ್ಯವನ್ನ ಕೊಡು ಅಂತ ತಿಳ್ಕೊಂಡ ಬಳಿಕ ಏನೋ ಹಣ ಕೇಳತ್ತಳ ದುಳಮ ಗೌಡಿಸೇನಿ, ಏನೋ ಆಸ್ತಿ ಕೇಳತ್ತಾಳ ಅಂತ ತಿಳ್ಕೊಂಡು ಅನ್ಕೊಂಡಿದ್ದೆ. ಯವ್ವ ನೀ ಏನು ಮಕ್ಕಳು ಕೊಡು ಅಂತ ತಿಳ್ಕೊಂಡಂತಿಲ್ಲ, ನಾನೇನು ದೇವ್ರನ್ನ ನಾ ಏನು ದೇವ್ರನ್ನ ನಿನಗೆ ಮಕ್ಕಳ ಭಾಗ್ಯವನ್ನ ಕೊಡಲಿಕ್ಕೆ ನನ್ನಿಂದ ಏನಾದ್ರು ಒಂದಿಷ್ಟು ಆಸ್ತಿ ಕೊಡಬೇಕು, ಒಂದಿಷ್ಟು ರೊಕ್ಕ ಹಣ ಕೊಡಬೇಕಂತ ಮಾಡಿದ್ನಿವ, ಮಕ್ಕಳು ಕೊಡಂದ್ರೆ ಎಲ್ಲಿಂದ ಕೊಡಿಲ್ಲ ನಾನು ಅಂತ ತಿಳ್ಕೊಂಡಂದಾಗ, ಯಪ್ಪ ಅದು ನಿನ್ನಿಂದ ಸಾಧ್ಯವೇ, ನಿನ್ನ ಮುಖದಲ್ಲಿ ಆ ಕಳೆ ಇದೆ, ಪರಮಾತ್ಮನ ಕಳೆಯನ್ನು ತುಂಬಿಕೊಂಡಿರುವಂತ ಶರಣಪ್ಪ ನೀನು ಅದಿದಿ, ನೀ ಮಕ್ಕಳ ಭಾಗ್ಯವನ್ನ ಕೊಡುವಂತ ಶಕ್ತಿ ನಿನ್ನೊಳಗದ, ನನಗೆ ಮಕ್ಕಳ ಭಾಗ್ಯ ಕೊಡುವಂತ. ಯಾವಾಗ ಹಿಂಗಂತಾಳ ಅಂದ ಬಳಿಕ ಆಯ್ತವ ಅಂತ ತಿಳ್ಕೊಂಡು ಪಕ್ಕದಲ್ಲಿ ರಾಮೋಜಿದ್ದಾದನ ಕರ್ಕೊಂಡು ಹಿಂಗೆ ಹೊಂಟಿದ್ರಂತ. ರಾಮೋಜಿದ್ದಾದ ಕೈಯಾಗ ಚೀಲ ಹಿಡ್ಕೊಂಡಿದ್ದ ಹಿಂಗ ಜೋಳಿಗೆಯನ್ನು, ಆ ಜೋಳಿಗೆ ಕೈ ಹಾಕಿ 2 ಉತ್ತತ್ತಿಯನ್ನು ಕೊಟ್ರಂತ. ತಗೋರವ ನೀ ಯಾವಾಗ ಹಿಂಗೆ ಅಂತಿ ಅಂದ್ರೆ, ನೀ ಅನ್ಕೊಂಡಿದ್ದಾಗಲಿ 2 ಉತ್ತತ್ತಿ ಅದಾವ, 2 ಮಕ್ಕಳು ಗಂಡು ಮಕ್ಕಳು ಹವಳಿ ಜವಳಿ ಮಕ್ಕಳು ಹುಡ್ತಾವ. ಮೊದಲನೇ ಮಗ ಏನು ಹುಡ್ತಾನಲ್ಲ ಅವ ಸಮಾಜಕ್ಕೋಸ್ಕರ ಸೇವೆಯನ್ನು ಮಾಡುವಂಥ ಮಗ ಆಗಲಿ, 2ನೇ ಮಗ ನಿನ್ನ ವಂಶಕ್ಕೆ ಬೆಳೀಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಶರಣರು ಹೊರಟರು. ಊರನ್ನು ಬಿಟ್ಟು ಹೋಗಬೇಕಾದ್ರೆ ದುಃಖದ ಮಡುವಿನೊಳಗೆ, ಇಡೀ ಊರಂತ ಊರು ಶರಣರಕ ದುಃಖದ ಮಡುವಿನೊಳಗೆ ಬಿತ್ತು. ಶರಣರು ರಾಮೋಜಿದಾದನ ಕರ್ಕೊಂಡು ಮರಳಿ ನೋಡದಂತೆ ಅರಳಗುಂಡಿಯನ್ನು ಬಿಟ್ಟು ಕಲ್ಯಾಣ ಮಾರ್ಗವಾಗಿ ಹೊರಟು ಹೋದ್ರು. ಅರಳಗುಂಡಿಯನ್ನು ಬಿಟ್ಟು ನಡ್ಕೊಂತ ಹೋಗ್ಯಾರ. ಹೋದ್ರು ಎಲ್ಲಿಗೆ? ಹರವಾಳ ಅಂತ ತಿಳ್ಕೊಂಡು ಬರ್ತದ. ಅರಳಗುಂಡಿಗೆ ದಾಟಿದ ಬಳಿಕ ಹರವಾಳ ಅಂತ ತಿಳ್ಕೊಂಡು ಒಂದು ಊರು ಬರ್ತದ. ಹರವಾಳದ ಹತ್ತಿರ ಭೀಮಾ ನದಿ, ಆ ಭೀಮಾ ನದಿ ತುಂಬಿ ಹರಿತಾ ಇದ್ದಾಳೆ. ಆ ಭೀಮಾ ನದಿ ಹತ್ರ ಹೋಗಿ ನಿಂತ್ಕೊಂಡು ಅನ್ನಕತ್ತಿದ್ರಂತ, ಇವ ನಾನು ಆ ಕಡೆ ಹೋಗ್ಬೇಕು, ಕಲ್ಯಾಣಕ್ಕೆ ಹೋಗ್ಬೇಕಾಗೈತಿವ, ಭೀಮಾ ನನಗೊಂದಿಷ್ಟು ದಾರಿ ಮಾಡಿಕೊಡು, ಭೀಮಾ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಭೀಮಾ ನದಿ ಅಂತದ, ಯಪ್ಪ ನನ್ನ ಒಡಲೊಳಗೆ ಎಷ್ಟೋ ಮಂದಿ ಪಾಪದ ಕೆಲಸವನ್ನು ಮಾಡಿದ್ರ ಒಳಗೆ ಬಂದು ಅಪವಿತ್ರಳನ್ನಾಗಿ ಮಾಡ್ಯಾರ ನನ್ನನ್ನು, ನೀನು ಒಂದಿಷ್ಟು ಪಾದವನ್ನಿಟ್ಟು ನನ್ನನ್ನು ಪರಿಶುದ್ಧಳನ್ನಾಗಿ ಮಾಡಿ ನನ್ನಪ್ಪ ಅಂತ ತಿಳ್ಕೊಂಡು ಬೇಡಿಕೊಳ್ಳಕತ್ತಿಲ್ಲಂತ ಭೀಮಾ ನದಿ. ನಾನೇನಂತ ದೊಡ್ಡವ್ ನೀನು, ನನಗ್ಯಾಕೆ ಈ ಮಾತುಗಳನ್ನು ಹೇಳಕತ್ತೀಯವ, ನನಗೆ ಬೇಕಾಗಿಲ್ಲ, ನಾನೇನಂದ್ರೆ ಒಂದಿಷ್ಟು ದಾರಿ ಮಾಡಿ ಕೊಟ್ಬಿಟ್ರೆ ನಾ ಆ ಕಡೆ ಹೋಗ್ತೀನಿ ಅಂತ ತಿಳ್ಕೊಂಡು ಅನ್ನಕತ್ತಿದ್ರಂತ ಶರಣರು. ಇಲ್ಲಪ್ಪ ನೀನು ಪಾದವನ್ನು ಹಿಡು, ನನ್ನ ಒಡಲು ಪರಿಶುದ್ಧವಾಗ್ತದ, ಪವಿತ್ರ ಆಗ್ತದೆಯಪ್ಪ ಅಂತ ತಿಳ್ಕೊಂಡು ಅಂದ್ರು. ನೋಡಿ ಹೆಂಗಿರ್ಬೇಕು. ಅವಾಗ ಆಯ್ತವ ನೀ ಯಾವಾಗ ಇಷ್ಟ ಅಂತಿ ಅಂತ ತಿಳ್ಕೊಂಡ ಬಳಿಕ ಶರಣರು ಒಂದು ಹೆಜ್ಜೆಯನ್ನು ಇಟ್ರಂತ. ತುಂಬಿ ಹರಿಯುವಂಥ ಹೊಳೆ ಒಳಗೆ ಒಂದು ಹೆಜ್ಜೆನಿಟ್ಟ ಬಳಿಕ ಭೀಮಾ ನದಿ ತುಂಬಿ ಹರಿಯುವಂಥ ಹೊಳೆ ಇಬ್ಬಾಗವಾಗಿ ನಿಂತುಕೊಂಡಿದ್ದಂತೆ. ರಾಮೋಜಿದಾದರನ್ನ ಕರೆದುಕೊಂಡು ಹರವಾಳದತ್ತಿರುವಂಥ ಭೀಮಾ ನದಿಯನ್ನು ಈ ಕಡೆ ದಡೆಯಿಂದ ಆ ಕಡೆ ದಂಡಿಗೆ ಹೋದರು ಶರಣರು. ಅದಕ್ಕೆ ಹೇಳತ್ತಾರ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ಕ್ಲೇದಯಂತ್ಯಾಪೋ ನೈನಂ ಮಾರುತಃ ಅಂತ ಕರೀತಾರೆ. ಮಹಾತ್ಮರನ್ನು ಶಸ್ತ್ರಗಳು ಏನು ಮಾಡಲಾರವು, ಮಹಾತ್ಮರನ್ನು ಗಾಳಿ ಹಾರಿಸಲಾರದು, ಮಹಾತ್ಮರನ್ನು ಬೆಂಕಿ ಸುಡಲಾರದು, ನ ಕ್ಲೇದಯಂತಾಪೋ ಗಾಳಿ ಹಾರಿಸಲಾರದು, ಮಹಾತ್ಮರನ್ನು ನೀರು ಮುಳುಗಿಸಲಾರದು. ಆಗ ಭೀಮಾ ನದಿ ಏನು ಮಾಡ್ತಾಳೆ, ನನ್ನಪ್ಪ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಆ ಕಡೆ ದಡವನ್ನು ಸೇರಿದ ಬಳಿಕ ಶರಣರು ಮುಂದೆ ಹರವಾಳ ಭೀಮಾ ನದಿ ದಾಟಿದ ಬಳಿಕ ಮುಂದೆ ಅವರಾದಿ ಸೀಮೆಯಿಂದ ಮತ್ತೆ ಯಾವ ಊರಿಗೆ ಹೋಗ್ತಾರೆ ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ ಅಂತ ತಿಳ್ಕೊಂಡು ಕೇಳಿಕೊಳ್ಳುತ್ತಾ, ನಾಳೆ ದಿವಸ ಮುಂದೆ ಅವರು ಕಲ್ಯಾಣ ಮಾರ್ಗವಾಗಿ ಹೋಗ್ತಾರೆ. ಯಾವ್ಯಾವ ಊರೊಳಗೆ ಅವರು ಏನು ಲೀಲೆಗಳನ್ನು ಮಾಡ್ತಾರೆ ನಾವೆಲ್ಲರೂ ನೋಡ್ಕೊಂಡು ಹೋಗೋಣ. ನಾಳೆ ದಿವಸನೇ ಒಟ್ಟು ಕಲಬುರಗಿಗೆ ನಾಳೆ ಕರ್ಕೊಂಡು ಹೋಗೋಣ. ಇವತ್ತು ಎಲ್ಲೇದೇವ್ರಿ ತಡ್ರಪ್ಪ, ನೀವು ಹಡಗ್ಲಾಗೆ ಇರ್ರಿ, ನಾವು ಹೊಕ್ಕಿನ ಅಲ್ಲಿಗೆ. ಅರವಳದಾಗದೀವಿ, ಎಲ್ಲಿ ಭೀಮಾ ನದಿ ದಾಟಿ ಆ ಕಡೆ ದಂಡ್ಯಾಗಿದ್ದೀವಿ. ಶರಣಬಸಪ್ಪನವ್ರು ಮುಂದೆ ನಾವು ಹಿಂದಿಂದ ಬರ್ತಿರಿಲ್ಲ. ಮತ್ತು ಕಲಬುರ್ಗಿ ನೀವು ಒಬ್ಬತ್ತನ ಹೋಗಪ್ಪ ನಾವು ಬರೋಗಿಲ್ಲ, ನೀವು ಒಬ್ಬತ್ತನ ಹೋಗಪ್ಪ ನಾವು ಬರೋಗಿಲ್ಲ ಅಂದಿರಿ. ಮತ್ತೆ ನೀವು ಬರ್ಬೇಕು ನಮ್ಮ ಜೊತೆಗೆ, ಬರ್ತಿರಿಲ್ಲ? ನಿಮ್ಮನ್ನು ಕಲಬುರಗಿ ಮುಟ್ಟಿಸಿ ಒಳ್ಳೆ ಹಡಗಲಿ ಕರ್ಕೊಂಬರ್ತೀನಿ. ಶರಣಬಸಪ್ಪನವರು ಹರವಾಳದ ಹತ್ರ ಅದಾರ. ಈಗ ನಾವು ಏನು ಮಾಡಿ ಸೀಮೆ ಹತ್ರ ಅವರಾದಿ ಸೀಮೆ ಹತ್ರ ಅದಾರ, ನಾವು ಅವರಾದಿ ಸೀಮೆ ಒಳಗೆ ಅದೀವಿ. ನಾಳೆ ದಿವಸ ಅಲ್ಲಿ ಏನು ನಡೀತದ ಅಲ್ಲಿಂದ ಮುಂದೆ ನಾಳೆ ದಿವಸ ಕಲಬುರಗಿ ಒಳಗೆ ಹೋಗೋಣ. ಕಲಬುರಗಿ ಒಳಗೆ ಏನು ನಡೀತದ ಅನ್ನೋದನ್ನು ನಾಳೆ ದಿವಸ ನೋಡ್ಕೊಂಡು ಬರೋಣ. ಇವತ್ತಿನ ದಿವಸ